ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿನ್ನೆ ಏನೇನಾಯಿತು ಅನ್ನೋದೆಲ್ಲ ನಮಗೆಲ್ಲ ಗೊತ್ತೇ ಇದೆ. ಅಶ್ವಿನಿ ಅವರು ಉತ್ತಮವಾಗಿ ಪ್ರದರ್ಶನವನ್ನು ನೀಡಿ ಈ ವಾರದ ಉತ್ತಮವನ್ನು ಗಳಿಕೆ ಮಾಡಿದ್ದಾರೆ. ಅಂತ ಅಂದರೆ ಈ ವಾರ ಯಾರು ಹೋಗ್ಬೋದು, ಯಾರು ಇರಬಹುದು, ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ, ಯಾರು ವಿನ್ನರ್ ಆಗಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸವಿತಾ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸವಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿನ್ನೆ ಎಪಿಸೋಡ್ನ ನೋಡಿದ್ರಿ ಅನ್ಸುತ್ತೆ, ತುಂಬ ಸಖತ್ತಾಗಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಹರಿದಾಡ್ತಾ ಇರೋ ವಿಚಾರ ಏನು ಅಂತಂದರೆ ರಕ್ಷಿತಾ ಅವ್ರಿಗೆ ಗಿಲ್ಲಿ ಮೇಲೆ ಲವ್ ಆಗಿದೆಯಾ ಅಂತ. ನೀವೇನು ಹೇಳ್ತೀರಾ? ಆಗಿರ್ಬೋದು, ಯಾಕಂದರೆ ರಾಶಿಕಾ ಈ ವಿಚಾರಕ್ಕಾಗೇ ನಿನ್ನೆ ಒಂದು ಅಲ್ಲಿ ಮಾತುಕತೆ ಕೂಡ ನಡೀತು. ಭೀಮ್ ಇದನ್ನ ಬ್ಯಾಗ್ ಇಡೋ ವಿಚಾರಕ್ಕೇ ಬಂದಿದ್ದು. ಅಲ್ಲಿ ಇದು ಗಿಲ್ಲಿಗೋಸ್ಕರನೇ ಅವರು ಇಡ್ತಾ ಇದ್ದಾರೆ. ಗಿಲ್ಲಿ ಮೇಲೆ ಅದು ಹೆಂಗಾಗ್ತಿದೆ ಅಂತಂದ್ರೆ, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿರೋ ಪ್ರಕಾರ ಟ್ರಯಾಂಗಲ್ ಲವ್ ಸ್ಟೋರಿ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಅನಿಸಿದೆ. ಗಿಲ್ಲಿ ಕಾವ್ಯನ ಹಿಂದೆ ಓಡ್ ಹೋಗೋದು, ಮತ್ತೆ ಇಲ್ಲಿ ಮತ್ತೆ ಯಾರು ರಕ್ಷಿತಾ ಗಿಲ್ಲಿ ಹಿಂದೆ, ಈ ತರ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನಡೆದಿದೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಇವಾಗ ರಕ್ಷಿತಂಗೆ ಗಿಲ್ಲಿ ಮೇಲೆ ಮನ್ಸು ಏನಾದರೂ ಇದೆಯೋ ಅವಳೇ ಕನ್ಫ್ಯೂಷನ್ ಇಲ್ಲಿದ್ದಾಳೆ ಅಂತ ನನಗೆ ಅನ್ಸುತ್ತೆ. ಯಾಕಂತಂದ್ರೆ ಒಂದ್ಸಲ ನೋಡಿದ್ರೆ ಅಣ್ಣ ಅನ್ನೋದು, ಇನ್ನೊಂದ್ಸಲ ನೋಡಿದ್ರೆ ಗಿಲ್ಲಿ ಫೇವ್ರೇಟ್ ಅನ್ನೋದು, ಈ ತರ ಅಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ ಇನ್ನು. ಅಂದ್ರೆ ಇಷ್ಟು ದಿನ ಏನ್ ಅನ್ಕೊಂಡಿದ್ದು ಅಂತಂದ್ರೆ ಅವರಿಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಫ್ರೆಂಡ್ಶಿಪ್ ಇದೆ ಅಂತ ಅನ್ಕೊಂಡಿದ್ವಿ. ಇನ್ನು ಸೀರಿಯಲ್ ಅವ್ರು ಬಂದಿದ್ರು, ನಂದಗೋಕುಲ ಸೀರಿಯಲ್ ಅವ್ರು ಬಂದಂತಹ ಸಂದರ್ಭದಲ್ಲಿ ಮದ್ವೆ ಬಗ್ಗೆ ಒಪಿನಿಯನ್ ಕೇಳ್ಬೇಕಾದ್ರೆ ರಕ್ಷಿತಾ ಅವ್ರನ್ನ ಅಂದ್ರೆ ನಿಮ್ಮ ಹುಡುಗ ಯಾವ ತರ ಇರಬೇಕು ಅಂತ ಕೇಳಿದಾಗ ಅವ್ರು ಹೀಗೆ ಹೇಳ್ತಾರೆ, ಖುಷಿ ಖುಷಿಯಾಗಿರ್ಬೇಕು, ಜಾಲಿಯಾಗಿರ್ಬೇಕು ಅಂತ ಎಲ್ಲ ಹೇಳಿ ಕೊನೆಗೆ ಒಟ್ನಲ್ಲಿ ಗಿಲ್ಲಿ ತರ ಇರ್ಬೇಕು ಅಂತ ಹೇಳ್ತಾರೆ. ಹಂಗಾಗಿ ಈ ಪ್ರಶ್ನೆ ಬಂದಿತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗಾಗಲೇ ಹರಿದಾಡ್ತಾ ಇದೆ. ಏನು ಅಂತ ಅಂದ್ರೆ ಗಿಲ್ಲಿಗೆ ಅಂದ್ರೆ ರಕ್ಷಿತಂಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಅಂತ ಹೇಳಿ, ಗಿಲ್ಲಿಗೆ ಕಾವ್ಯನ್ ಮೇಲೆ ಲವ್ ಆಗಿದೆ ಅಂತ ಹೇಳಿ ಟ್ರಯಾಂಗಲ್ ಲವ್ ಸ್ಟೋರಿ ನೀವಾಗ್ಲೇ ಹೇಳಿದ್ರಿ, ಟ್ರಯಾಂಗಲ್ ಲವ್ ಸ್ಟೋರಿ ಅಂತ. ಬಟ್ ಇಲ್ಲೇನು ಹೇಳ್ತಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕಾವ್ಯ ಗಿಲ್ಲಿನ ಒಪ್ಕೊಳ್ಳಲ್ಲ, ಗಿಲ್ಲಿ ರಕ್ಷಿತನ ಒಪ್ಕೊಳ್ಳಲ್ಲ ಅಂತ. ಹೌದು, ಎಕ್ಸಾಕ್ಟ್ಲಿ. ಅದು ಗಿಲ್ಲಿ ಮನ್ಸು ಯಾವಾಗ್ಲೂ ಕಾವ್ಯನ ಹತ್ರನೇ ಓಡ್ತಿರತ್ತೆ ಅನ್ಸುತ್ತೆ. ಯಾವಾಗ್ಲೂ ಗೊತ್ತಿಲ್ಲ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಥವಾ ಲವ್ ಗಿಲ್ಲಿ ಮನ್ಸಲ್ಲಿ ಏನಾದ್ರೂ ಇದೆಯಾ ಅಂತ. ಗಿಲ್ಲಿ ಮನ್ಸಲ್ಲಿ ಇಲ್ಲ ಅಂತ ಅನ್ಸುತ್ತೆ, ರಕ್ಷಿತನ ಮನ್ಸಲ್ಲಿ ಇರ್ಬೋದು. ಖಂಡಿತ ರಕ್ಷಿತನ ಮನ್ಸಲ್ಲಿ ಇರ್ಬೋದು. ಯಾಕಂದ್ರೆ ಅವಳು ನೀವ್ ಹೇಳ್ದಂಗೆ ತುಂಬಾ ಪೊಸೆಸಿವ್ ಆಗ್ತಾರೆ ಕೆಲವೊಂದು ವಿಚಾರಕ್ಕೆ. ಯಾವಾಗ್ಲೂ ನೋಡ್ಬೋದು ಗಿಲ್ಲಿಯಿಂದಾನೇ ಸುತ್ತಾ ಇರ್ತಾರೆ ರಕ್ಷಿತಾ ಅವರು, ನಾವು ಗಮನಿಸಿದಾಗ. ಸೊ ಇರ್ಬಹುದು ರಕ್ಷಿತನ ಮನ್ಸಲ್ಲಿ ಗಿಲ್ಲಿ ಬಗ್ಗೆ ಏನಾದ್ರೂ ಆ ರೀತಿ ಇದ್ರೆ ಅವರೇ ಹೇಳ್ಕೊಂತಾರೆ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಗಿಲ್ಲಿ ಎಷ್ಟೇ ಬೈದ್ರು ರಕ್ಷಿತಾ ಏನು ಅನ್ನಲ್ಲ. ಈಗ ಧ್ರುವಂತ ಅವ್ರು ಇವರು ಆದ್ರೆ ಎಷ್ಟು ದೊಡ್ಡ ಕಿರ್ಚಾಡ್ತಾರೆ, ಜಗಳ ಮಾಡ್ತಾರೆ. ಆದ್ರೆ ಗಿಲ್ಲಿ ವಿಚಾರ ಅಂತ ಬಂದಾಗ ಅವ್ರು ಯಾವತ್ತು ಕಿರ್ಚಾಡಿದ್ದು ನೋಡಿಲ್ಲ, ಜಗಳ ಆಡಿದ್ದು ನೋಡಿಲ್ಲ. ಏನೇ ಮಾಡಿದ್ರು ಗಿಲ್ಲಿಗೆ ಸಪೋರ್ಟಿವ್ ಆಗಿರ್ತಾರೆ. ಆಮೇಲೆ ಈ ಕಂಟೆಂಟರ್ ಟಾಸ್ಕ್ ವಿಚಾರ ಅಂತ ಬಂದಾಗ್ಲೂ ಕೂಡ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಒಬ್ರಿಗೆ ಇಂಟು ಬಂದಿದೆ ಅಷ್ಟೇ, ನೆಕ್ಸ್ಟ್ ಬೇರೆಯವ್ರಿಗೂ ಬರ್ಬೋದು, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ತುಂಬಾ ಸಪೋರ್ಟಿವ್ ಆಗು ಕೂಡ ಇದ್ದಾರೆ ರಕ್ಷಿತಾ ಅವರು. ಹೇಳಕ್ಕಾಗಲ್ಲ, ಎಷ್ಟೋ ಲವ್ ಸ್ಟೋರಿಗಳು ಕ್ರಿಯೇಟ್ ಆಗಿದೆ ಬಿಗ್ ಬಾಸ್ ಅಲ್ಲಿ, ನಾವು ನೋಡ್ಬೋದು. ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ, ಲಾಸ್ಟ್ ಸೀಸನ್ ನಾನು ನೋಡ್ತಾ ಇದ್ದೀವಿ. ಅದೇ ರೀತಿ ಇವ್ರದ್ದು ಆಗ್ಬೋದು ಅಥವಾ ಆಗ್ಲಿಕ್ಕಿಲ್ಲ, ಹೇಳಕ್ಕಾಗಲ್ಲ. ಇದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋದು. ಮತ್ತೆ ರಕ್ಷಿತಾ ಒಂದು ಅವರ ಬಿಹೇವಿಯರ್ ಆಗಿರ್ಬೋದು, ಅವ್ರು ನಡೆದುಕೊಳ್ಳೋ ರೀತಿಯನ್ನ ಗಮನಿಸಿದಾಗ ನಮ್ಗೆ ಈ ತರ ಅನ್ಸಿದೆ. ಬಟ್ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ ಅಲ್ವಾ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅವರಿಬ್ರು ಜೋಡಿ ಆಗ್ತಾರೋ ಅಥವಾ ಗಿಲ್ಲಿ ಒಪ್ಕೊಳ್ಳೋದಿಲ್ವೋ. ರಕ್ಷಿತಾ ಒಂದ್ ವೇಳೆ ಹೇಳ್ಕೊಂಡ್ರು ಕೂಡ ಗಿಲ್ಲಿ ಒಪ್ಕೋತಾರೋ ಇಲ್ವೋ ಅನ್ನೋದೇ ಕ್ವಶನ್ ಮಾರ್ಕ್. ಯಾಕಂದ್ರೆ ಗಿಲ್ಲಿ ಯಾವಾಗ್ಲೂ ಕಾವ್ಯ ಕಾವ್ಯ ಅಂತಿರ್ತಾರಲ್ವಾ. ಸೊ ಏನಾಗುತ್ತೆ ಅಂತ ನೋಡ್ಬೇಕಷ್ಟೇ. ಇನ್ನು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿರೋರು ಗಿಲ್ಲಿ. ಗಿಲ್ಲಿ ಫಿನಾಲೆ ತಲುಪ್ತಾರೆ, ಅವರೇ ವಿನ್ ಆಗ್ತಾರೆ ಅನ್ನೋದು ಅಭಿಮಾನಿಗಳ ಕೋರಿಕೆ ಕೂಡ ಆಗಿದೆ. ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕೂಡ ಹಾಕ್ತಾ ಇರ್ತಾರೆ. ಅಂದ್ರೆ ಈಗ ಗಿಲ್ಲಿಗಿಂತ ಮೊದಲೇ ಧನುಷ್ ಅವರು ಫಿನಾಲೆಯನ್ನ ತಲುಪಿದ್ದಾರೆ. ಹಾಗಾಗಿ ಇದು ಎಷ್ಟು ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ, ಕ್ಯಾಪ್ಟನ್ ಆಗಿದ್ದು ಪ್ಲಸ್ ಪಾಯಿಂಟ್ ಆಯ್ತಾ ಅವರಿಗೆ, ಇಲ್ಲ ಬೇರೆ ಯಾವುದು ಧನುಷ್ ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು?
ಇಲ್ಲಿ ಏನು ಗೊತ್ತಾ, ಮೂರನೆಯವರ ಜಗಳ ಇನ್ನೊಬ್ಬರಿಗೆ ಅದೇನು ಲಾಭ ಅಂತಾರಲ್ಲ, ಹಾಗೆ ಇಲ್ಲಿ ಧನುಷ್ ಯಾವಾಗ್ಲೂ ಯಾವುದು ಕಾಂಟ್ರವರ್ಸಿಯಲ್ಲೂ ಈ ಥರ ಜಗಳಗಳು ಜಾಸ್ತಿ ಅವ್ರು ಹೋಗಲಿಲ್ಲ. ನಾವು ಮೊದಲಿಂದ ನೋಡ್ಕೊಂಡು ಬಂದರೆ ಅವ್ರು ಯಾವಾಗಲೂ ಸಮಾಧಾನದಿಂದನೇ ಟಾಸ್ಕ್ ಆಡೋರು, ಮತ್ತು ಜಾಸ್ತಿ ಅವರು ಎಲ್ಲಿ ಅಗ್ರೆಸಿವ್ ಆಗಕ್ಕೆ ಹೋಗಲಿಲ್ಲ. ಧನುಷ್ ಒಂದು ವೇಯಿಂದ ಆಡ್ಕೊಂಡು ಬಂದರು, ಎಲ್ಲೂ ಡೈವರ್ಟ್ ಮಾಡ್ಕೊಳ್ಳಿಲ್ಲ ಅವರು ಮೈಂಡು ಬೇರೆಯವ್ರ ಥರ. ಅದೇ ರೀಸನ್ಗೆ ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಮತ್ತು ಇನ್ನೊಂದೇನು ಅಂತಂದರೆ, ಅಲ್ಲೇ ಅವರು ಟೀಮಲ್ಲೇ ಇದ್ದರು, ಅಲ್ಲೇ ಯಾರೋ ಜಗಳ ಮಾಡ್ತಾ ಇದ್ರು ಕೂಡ ಅವ್ರ ಮಧ್ಯದಲ್ಲಿ ಹೋಗ್ತಾ ಇರಲಿಲ್ಲ, ಅವ್ರು ಸುಮ್ಮನೆ ನೋಡ್ಕೊಂಡು ಹಿಂಗೆ ಕೂತಿರೋರು. ಸೊ ಆ ರೀಸನ್ಗೆ ಅವರು ಅದೇ ಎಲ್ಲ ಪ್ಲಸ್ ಪಾಯಿಂಟ್ ಆಗಿ ಇವಾಗ ಅದು ಲಾಸ್ಟ್ ಇದು ವಾರಕ್ಕೆ ಕ್ಯಾಪ್ಟನ್ ಕೂಡ ಆದರು, ಮತ್ತು ಇದು ಕೂಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಎಲ್ಲ ನೋಡಿದ್ರೆ ಧನುಷ್ ಕೂಡ ಆಲ್ರೆಡಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಫಿನಾಲೆ ವಿನ್ನರ್ ಆಗ್ಬೋದು, ಯಾಕಂದರೆ ಗಿಲ್ಲಿ ಹೆಸರು ಓಡಾಡ್ತಿದೆ. ಗಿಲ್ಲಿ ಮತ್ತು ಧನುಷ್ ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ, ಅವರು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ನೋಡಿದ್ರೆ. ಅಂದ್ರೆ ಇಲ್ಲಿ ಯಾವುದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅಂದ್ರೆ, ರಾಶಿಕಾ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ಈಗ ಏಣಿ ಗೇಮ್ ಅಂತ ಬಂದಾಗ ಒಂದು ರಾಡ್ಗಳನ್ನ ಏಣಿ ತರ ಜೋಡಿಸ್ಬೇಕಲ್ವಾ, ರಾಶಿಕಾ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಅದು ಅಲ್ಲದೆ ಇವ್ರು ಸ್ವಲ್ಪ ಹೈಟ್ ಬೇರೆ ಇದ್ದಾರೆ ಧನುಷ್ ಅವರು, ಹಾಗಾಗಿ ಅದನ್ನ ಜೋಡಿಸ್ಲಿಕ್ಕೆ ಇವರಿಗೆ ತುಂಬಾ ಈಸಿ ಅನ್ನಿಸ್ತು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ. ಈಗ ಕಾವ್ಯ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ, ಕಾವ್ಯ ಅಶ್ವಿನಿ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಅಶ್ವಿನಿ ಮತ್ತೆ ಧನುಷ್ ಅವ್ರಿಗೆ ಒಂದು ಗೇಮ್ ಕೊಟ್ಟಿದ್ರು, ನಿಮ್ಗೆ ನೆನಪಿದೆ ಅನ್ಸುತ್ತೆ. ಕ್ಯಾಪ್ಟನ್ ವಿಚಾರ ಅಂತ ಬಂದಾಗ ಅವರಿಬ್ರಿಗೂ ಕೂಡ ಒಂದು ಗೇಮ್ ಕೊಟ್ಟಿದ್ರು. ಆಗ ಅಂದ್ರೆ ಅವರು ರೂಲ್ಸ್ ನ ಬ್ರೇಕ್ ಮಾಡಿದ್ರು ಅಂತ ಹೇಳಿ ಬಿಗ್ ಬಾಸ್ ಒಂದು ಆಯ್ಕೆ ಕೊಡ್ತಾರೆ, ಮನೆಯವರ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ಅದರಿಂದ ಅವರು ಇದು ಮಾಡಿತ್ತು, ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಅಂದ್ರೆ ಮನೆಯವ್ರ ಸಪೋರ್ಟ್ ಕೂಡ ಇವರಿಗೆ ಜಾಸ್ತಿ ಇದೆ ಧನುಷ್ ಅವ್ರಿಗೆ, ಹಾಗಾಗಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಅವರಲ್ಲಿ ಯಾವುದು ತಾರತಮ್ಯ ಮಾಡಕ್ ಹೋಗಿಲ್ಲ, ಎಲ್ಲರ ಜೊತೆನೂ ಚೆನ್ನಾಗೇ ಇದ್ದಾರೆ. ಇವಾಗ ನೋಡಿ ಅಲ್ಲಿ ಗ್ರೂಪ್ಗಳಾಗಿ ಕನ್ವರ್ಟ್ ಆದ್ರು ಕೂಡ ಎಲ್ಲರ ಜೊತೆನೂ ಧನುಷ್ ಚೆನ್ನಾಗೇ ಇದ್ರು, ಅದು ಒಂದು ಕೂಡ ಪ್ಲಸ್ ಪಾಯಿಂಟ್ ಆಯ್ತು. ಅವ್ರು ಯಾರ ಜೊತೆ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಟಾಸ್ಕ್ ವಿಚಾರಕ್ಕಾಗಿ ಜಗಳ ಬಂತ ಅಲ್ಲೇ ಸಾಲ್ವ್ ಮಾಡ್ಕೋತಿದ್ರು. ಸೊ ಇದೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿ ಇವಾಗ ಫಿನಾಲೆವರೆಗೂ ಬಂದಿದ್ದಾರೆ. ವಿನ್ನರ್ ಆದ್ರೂ ಏನು ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಬಿಡಿ. ಓಕೆ ಅನ್ನ, ಅಶ್ವಿನಿ ಅವರು ಟಾಸ್ಕ್ ವಿಚಾರ ಅಂತ ಬಂದ್ರೆ ಏನ್ ಹೇಳ್ತೀರಾ? ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಟಾಸ್ಕ್ ವಿಚಾರ ಅಂತ ಬಂದಾಗ, ಯಾಕೆಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂದ್ರೆ ನಮ್ಮ ಎದುರಾಳಿಗಳ ಜೊತೆ ಒಂದು ಉತ್ತಮ ಕೊಡಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಖುಷಿ ಅಂತಾನೆ ಹೇಳ್ಬೋದು. ಅಶ್ವಿನಿ ಅವ್ರ ಟಾಸ್ಕ್ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಅವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಾತಾಡ್ತಾರೆ, ಕಿರ್ಚಾಡ್ತಾರೆ, ಮತ್ತೆ ಗಿಲ್ಲಿ ವಿರುದ್ಧ ರಕ್ಷಿತನ್ ವಿರುದ್ಧ ಹೋಗಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ನೆಗೆಟಿವಿಟಿ ಬಂತು. ಬಟ್ ಸದ್ಯಕ್ಕೆ ಹೆಂಗಾಗಿದೆ ಅಂತಂದ್ರೆ, ಅಶ್ವಿನಿ ಕೂಡ ಫಿನಾಲೆಯಲ್ಲಿ ಇರುವಂತ ಅರ್ಹ ಸ್ಪರ್ಧಿ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ. ಮತ್ತೆ ಅವ್ರು ಯಾವಾಗಲೂ ಟಾಸ್ಕ್ ಅಂತ ಬಂದಾಗ ಯಾರಿಗಿಂತಾನು ಹಿಂದೆ ಇಲ್ಲ, ಎಲ್ಲ ವಿಚಾರದಲ್ಲೂ ಅಶ್ವಿನಿ ಕೂಡ ಮುಂದೆನೆ ಇದ್ದಾರೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ನಿಜವಾಗ್ಲೂ. ಸ್ಟ್ರಾಟಜಿ ಅಂತ ಬಂದಾಗಲೂ ಅವ್ರದೇ ಆದ ಒಂದು ಯೂನಿಕ್ ಆಗಿರೋ ಸ್ಟ್ರಾಟಜಿನ ಯೂಸ್ ಮಾಡಿ ಟಾಸ್ಕ್ಗಳನ್ನ ಆಡ್ತಾರೆ. ನನ್ಗನ್ಸಿದ ಮಟ್ಟಿಗೆ ಅವರು ಫಿನಾಲಿಗೆ ಅರ್ಹ ಕಂಟೆಸ್ಟೆಂಟ್ ಅಂತಾನೆ ಅನ್ಸುತ್ತೆ. ಅಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರಘು ಅವ್ರನ್ನ ಹಿಂದಕ್ಕೆ ಅವರು ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು. ಈ ನೀರ್ ಹಾಕೋ ಆಟ ಇರ್ಬೋದು, ಸ್ಟ್ರಾಂಗ್ ಇದಿಲ್ಲ, ಅದು ತುಂಬಾ ಚೆನ್ನಾಗಿ ಆಡಿದ್ರು ರಘು ಅವರು ಕೂಡ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಶ್ವಿನಿ ಅವ್ರು ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ. ನಿಜವಾಗ್ಲೂ ಕೂಡ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. ಹೌದು. ಇನ್ನ ಮತ್ತೆ ಏನು ಅಂತ ಅಂದ್ರೆ, ರಕ್ಷಿತಾ ಅವ್ರಿಗೆ ರಾಶಿಕಾ ಒಂದು ಕಳಪೆ ಕೊಟ್ರು. ಕಳಪೆ ಕೊಟ್ಟಾದ್ಮೇಲೆ ಒಂದು ರೀಸನ್ ಕೊಡ್ತಾರೆ. ಆ ರೀಸನ್ ಎಷ್ಟು ಸರಿ? ರೀಸನ್ ನಿಜವಾಗ್ಲೂ ಅದು ಸರಿ ಇರಲಿಲ್ಲ. ಅಲ್ಲಿ ಏನು ಗೊತ್ತಾ, ಒಬ್ರು ಅಲ್ಲಿ ಆ ಟಾಸ್ಕು ಮತ್ತು ಆ ಮನೇಲಿ ಅವ್ರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಆ ವಿಚಾರಕ್ಕೆ ನಾವು ಕಳಪೆಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ಅದು ಬಿಟ್ಟು ಪರ್ಸ್ನಲ್ ದ್ವೇಷ ಇದೆ, ನನಗೆ ಅವಳಿಗೆ ಆಗಿ ಬರ್ತಿಲ್ಲ ಅನ್ನೋ ವಿಚಾರಕ್ಕೆ ಅದು ಕಳಪೆ ಕೊಡೋದು, ಮತ್ತು ಪರ್ಸ್ನಲ್ ತುಂಬ ವೈಯಕ್ತಿಕ ವಿಚಾರವಾಗಿ ಒಬ್ಬರನ್ನ ಕೀಳಾಗಿ ಮಾತಾಡೋದಿದೆಯಲ್ಲ, ಅದು ಸರಿ ಅನ್ನಿಸ್ಲಿಲ್ಲ ನನಗೆ. ಅಂದ್ರೆ ರಾಶಿಕಾ ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ಲಿಲ್ಲ ಅಲ್ಲಿ. ಅಂದ್ರೆ ಅವ್ರು ಹೇಳ್ತಾರಲ್ಲ, ಇದು ನಿಮ್ಮನೆ ಅಲ್ಲ, ನಾನು ಅವ್ರ ಜೊತೆ ಮಾತಾಡಿದ್ರೆ ನಿನಗೇನಾಗುತ್ತೆ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರಲ್ಲ ರಾಶಿಕಾ ಅವರು. ಹೌದು, ಅಲ್ಲಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಅವ್ರು ಇಬ್ಬರು ಪರ್ಸನಲ್ ಅದೇನೋ ಜಗಳ ಆಗಿದ್ದನ್ನ ಅದೇ ವಿಚಾರಕ್ಕೆ ಕಳಪೆ ಕೊಡೋದು, ಟಾಸ್ಕ್ ವಿಚಾರ ಅಥವಾ ಸ್ಟ್ರಾಟಜಿ ಇನ್ನೊಂದೇನೋ ಮನೆ ವಿಚಾರಕ್ಕೆ ಅವರು ಏನಾದರೂ ಕೊಟ್ಟಿದ್ರೆ ಅದನ್ನಲ್ಲಿ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಅವ್ರವ್ರ ಪರ್ಸನಲ್ ಮಧ್ಯೆ ಏನೋ ಬೇರೆಯವ್ರಿಗೋಸ್ಕರ ಅವರಿಬ್ರು ಜಗಳ ಮಾಡಿ ಅದನ್ನ ಕಳಪೆ ಅಂತ ಕೊಡೋದು ಅಲ್ಲಿ ಅದು ದಿಸ್ ಇಸ್ ನಾಟ್ ಫೇರ್ ಅಂತ ಅನ್ಸುತ್ತೆ. ಬಟ್ ರಕ್ಷಿತಾ ಅವರು ಮಾಡಿದ್ದು ತಪ್ಪಲ್ವಾ? ಯಾಕೆ ಅಂತ ಅಂದ್ರೆ, ನಾನ್ ಮಾತ್ರ ಮಾತಾಡ್ಬೇಕು, ನಾನ್ ಮಾತ್ರ ಅವ್ರ ಜೊತೆ ಇರ್ಬೇಕು ಅನ್ನೋದು ಎಷ್ಟು ಸರಿ ಅಲ್ಲ. ಮೊದ್ಲಿಂದಾನು ಅದೇ ರೀತಿ ಇದಾರೆ ಅಂತ ಅಂದ್ಮೇಲೆ ಪದೇ ಪದೇ ಅವ್ರಿಗೆ ಅದನ್ನೇ ಕನ್ವೆ ಮಾಡಕ್ ಆಗಲ್ಲ. ಸೊ ರಕ್ಷಿತಾ ಯಾವಾಗಿದ್ರು ಹಂಗೆ ಇದಾರೆ ಅಂತಂದ್ಮೇಲೆ ಇವ್ರು ಅಡ್ಜಸ್ಟ್ ಆಗ್ಬೇಕಾಗಿತ್ತು, ಇಷ್ಟು ದಿನ ಜೊತೆ ಇದಾರೆ ಅಂದ್ಮೇಲೆ. ಸೊ ಅದೇ ವಿಚಾರಕ್ಕೆ ಅವ್ರಿಗೆ ಮತ್ತೆ ಮತ್ತೆ ಕಳಪೆ ಕೊಡೋದು ಸರಿ ಅಲ್ಲ.
ಹಂಗೆ ಇದ್ಮೇಲೆ ಅವ್ರಿಗೆ ಯಾಕೆ ಅಡ್ಜಸ್ಟ್ ಆಗ್ಬೇಕು, ಅವ್ರಿಗೆ ಇವ್ರು ಯಾಕೆ ಅಡ್ಜಸ್ಟ್ ಆಗ್ಬೇಕು, ಯಾಕೆಂದ್ರೆ ಇವ್ರ ಮನೆಗೆ ಅವ್ರು ಬಂದಿಲ್ಲ, ಅವ್ರ ಮನೆಗೆ ಇವ್ರು ಹೋಗಿಲ್ಲ, ಅದೊಂದು ಬಿಗ್ ಬಾಸ್ ಮನೆ ಅಲ್ವಾ, ಅಲ್ಲಿ ಹೆಂಗಿರ್ಬೇಕು ಅನ್ನೋದು ರಕ್ಷಿತಾ ಅಂದ್ರೆ ಈಗ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ, ನಾವು ಒರಿಜಿನಲ್ ಆಗಿನೇ ಆ ಬಿಗ್ ಬಾಸ್ ಮನೇಲಿ ಇರ್ಬೇಕಾಗುತ್ತೆ. ಸೊ ರಕ್ಷಿತಾನ ನಿಜವಾದ ವ್ಯಕ್ತಿತ್ವ ಇರೋದೇ ಹಾಗೆ, ಅವ್ರು ಮಧ್ಯೆ ಮಧ್ಯೆ ಮಾತಾಡೋದು, ಪೊಸೆಸಿವ್ನೆಸ್, ಸೊ ಅವ್ರು ಎಲ್ರಿಗಿಂತ ಚಿಕ್ಕೋಳು ಅನ್ನೋದು ಬೇರೆ ಇದೆ. ಸೊ ಅದೇ ರೀಸನ್ಗೆ ಅವ್ರು ಆ ತರ ಇರ್ಬೋದು. ಅದನ್ನೇ ಇವರು ಕಳಪೆ ಕೊಡುವಷ್ಟು ಅವಳು ಅಷ್ಟೇನ್ ಲೀಸ್ಟ್ ಆಗಿ ಏನ್ ಮಾತಾಡಿರ್ಲಿಕ್ಕಿಲ್ಲ ಅಂತ ನನಗೆ ಮಾತಾಡಿರ್ಲಿಕ್ಕಿಲ್ಲ ಅಂದ್ರೆ ಅವ್ರು ಏನು ರೀಸನ್ ಕೊಟ್ರು ಅಂತ ಅಂದ್ರೆ, ರಘು ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಮೇಲೆ ನಿನಗೇನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ರಾಶಿಕಾ ಅವ್ರು ಹೇಳಿದ್ರು. ಅದ್ರ ಜೊತೆಗೆ ಧನುಷ್ ಕೂಡ ಹೇಳಿದ್ರು, ಅಂತ ಸಂದರ್ಭದಲ್ಲಿ ನೀ ಸರಿಯಾಗಿ ಇರಲ್ಲ, ಮಧ್ಯದಲ್ಲಿ ಬಂದು ಮಾತಾಡ್ತೀಯ, ಅವ್ರಿಗೇನು ಸಮಸ್ಯೆ ಇಲ್ಲ ಅಂತ ಅಂದ್ಮೇಲೆ ನೀನ್ ಯಾಕೆ ಹೇಳ್ಬೇಕಿತ್ತು, ಈಗ ಅವ್ರಿಗೇನಾದ್ರು ಸಮಸ್ಯೆ ಆದ್ರೆ ಅವರೇ ಬಂದು ಹೇಳಿ, ನೀನ್ ಯಾಕೆ ಮಧ್ಯಕ್ಕೆ ಬರ್ಬೇಕಿತ್ತು ಅನ್ನೋ. ಈ ಮಧ್ಯ ಬರೋ ವಿಚಾರ ತಗೊಂಡ್ರೆ ಗಿಲ್ಲಿ ಕೂಡ ಮಧ್ಯನೇ ಹೋಗ್ತಾರೆ, ಹಂಗಂತ ಗಿಲ್ಲಿಗೆ ಯಾರು ಬ್ಲೇಮ್ ಮಾಡಕ್ಕೆ, ಯಾಕಂದ್ರೆ ಗಿಲ್ಲಿ ಇರೋದೇ ಅದೇ ರೀತಿ, ಎಲ್ಲದರಲ್ಲೂ ಅವರು ನಾನು ಇದೀನಿ ಅಂತ ತೋರಿಸ್ಕೊತಿರ್ತಾರೆ, ಮಾತಾಡ್ತಿರ್ತಾರೆ, ಅದು ಅವ್ರ ಸ್ವಭಾವ, ಅವ್ರು ಇರೋದೇ ಹಾಗೆ, ಅವ್ರ ವ್ಯಕ್ತಿತ್ವ ಅದು. ಸೊ ರಕ್ಷಿತಾನು ಹಾಗೆ ಇದ್ದಾರೆ, ಅವ್ರು ಮೊದ್ಲಿಂದಾನು ಇರೋದೇ ಹಾಗೆ. ಸೊ ನಾವು ಇವಾಗ್ಲೂ ಅಲ್ಲಿ ರಘು ಮತ್ತೆ ರಕ್ಷಿತಾ ಆಸ್ ಅ ಗರ್ಲ್ ನನಗೇನಂದ್ರೆ ಪೊಸೆಸಿವ್ನೆಸ್ ಎಲ್ಲರ ಮೇಲೆ, ನಾವು ಯಾರ್ದೋ ಜೊತೆ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅಥವಾ ಏನೋ ಒಂದು ಅಣ್ಣ ಆಗಿರಲಿ, ಫ್ರೆಂಡ್ ಆಗಿರಲಿ, ಅದಿದ್ದಾಗ ನಮಗೆ ಯಾರಾದರೂ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆದರೆ ಅಥವಾ ಮಾತಾಡಿದ್ರೆ ನಮಗೆ ಪೊಸೆಸಿವ್ನೆಸ್ ಅನ್ನೋದು ಬಂದೇ ಬರುತ್ತೆ. ಸೊ ರಕ್ಷಿತಂಗೂ ಅವ್ರು ರಘು ಜೊತೆ ಅಣ್ಣ ಅನ್ನೋದಕ್ಕೆ ಆ ಪೊಸೆಸಿವ್ನೆಸ್ ಬಂದಿರ್ಬೋದು ಅಂತ. ಬಟ್ ಅಲ್ಲಿ ರಕ್ಷಿತಾ ಅವರು ಏನಕ್ಕೆ ಬಚಾವ್ ಆಗ್ತಿದ್ದಾರೆ ಅಂತ ಅಂದ್ರೆ, ರಘು ಅವರು ಕೂಡ ರಕ್ಷಿತಾ ಅವ್ರನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ, ಅಂದ್ರೆ ಬ್ಲೇಮ್ ಮಾಡ್ತಾ ಇಲ್ಲ ಎಲ್ಲೂ ಕೂಡ. ಹೌದು, ಅದರಿಂದ ರಕ್ಷಿತಾ ಅವರು ಎಲ್ಲೋ ಬಚಾವ್ ಆಗ್ತಿದ್ದಾರೆ. ಅಕಸ್ಮಾತ್ ಏನಾದ್ರು ಅವರು ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಿನಗೇನು ಸಮಸ್ಯೆ ಅಂದಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಜಗಳ ಆಗ್ತಿತ್ತು. ಈಗ ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ, ಅಶ್ವಿನಿ ಹಾಗೂ ಧ್ರುವಂತ್ ಅವರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಒಂದು ಜಗಳ ಆಯ್ತು ಅವ್ರಿಬ್ರು ಮಧ್ಯೆ, ಏನೋ ಒಂದು ಹೂ ಇಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರು ಮಧ್ಯೆ ಜಗಳ ಆಯ್ತು, ಚಿಕ್ಕ ಜಗಳ. ಈಗ ಇಬ್ರು ಸರಿ ಹೋಗಿದ್ದಾರೆ. ಆ ಜಗಳ ಆಗಿದ್ದು ಮನೆಯವ್ರಿಗೆ ಎಷ್ಟು ಖುಷಿ ಆಯ್ತು, ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಧ್ರುವಂತ್ ಆಗಲಿ ಅಶ್ವಿನಿ ಆಗಲಿ ಒಂದೇ ಕ್ಯಾರೆಕ್ಟರ್ ತರ ಕಾಣಿಸ್ತಾರೆ. ಯಾಕಂದ್ರೆ ಇಬ್ರು ಕಿರ್ಚಾಡೋದು, ನೆಗೆಟಿವಿಟಿ, ಅಗ್ರೆಸಿವ್ನೆಸ್ ಜಾಸ್ತಿ ಇದೆ ಇಬ್ರಿಗೂ. ಸೊ ಅವರಿಬ್ರು ಸೇರ್ಕೊಂಡು ಒಂದಾಗಿರೋದು ಮನೆಯವ್ರಿಗೆ ಸ್ವಲ್ಪ ಇತ್ತು, ಎಲ್ಲೋ ಕಸಿ ಬಿಸಿ, ಇವರಿಬ್ರು ತುಂಬಾ ಅಗ್ರೆಸಿವ್ ಇರೋ ಪರ್ಸನ್ಗಳೇ ಒಂದಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಅವರಿಬ್ರು ದೂರ ಆಗಿದ್ದು ಎಲ್ರಿಗೂ ಖುಷಿ ಆಗಿರುತ್ತೆ. ಯಾಕಂತಂದ್ರೆ ಅಲ್ಲೊಬ್ರು ಇಲ್ಲೊಬ್ರು ಆಗಿದಾರಲ್ವಾ, ಇವಾಗ ಏನು ಇರಲ್ಲ, ಮನೆ ಶಾಂತವಾಗಿರುತ್ತೆ ಅನ್ನೋದು ಅವ್ರ ಮೈಂಡಲ್ಲಿ ಇದ್ದು ಖುಷಿ ಆಗಿರ್ಬೋದೇನೋ. ಬಟ್ ಅವ್ರ ಪ್ರಕಾರ, ಮನೆಯವ್ರ ಪ್ರಕಾರ ಏನು ಅಂತ ಅಂದ್ರೆ, ಅಶ್ವಿನಿ ಅವ್ರ ಜೊತೆ ಯಾರೇ ಕ್ಲೋಸ್ ಆದ್ರೂ ಜಾಸ್ತಿ ದಿನ ಇರಲ್ಲ, ಜಗಳ ಮಾಡ್ಕೋತಾರೆ ಅಂತ. ಅದು ಗಿಲ್ಲಿ ಅವ್ರ ಪ್ರಕಾರ. ಹೌದು, ಎಕ್ಸಾಕ್ಟ್ಲಿ. ಅಶ್ವಿನಿ ಅವರನ್ನ ನಾವು ಹೇಳ್ದೆ ಅಲ್ಲ ಅವಾಗಲೇ, ಮೊದ್ಲಿಂದಾನು ಅವ್ರ ನೆಗೆಟಿವಿಟಿ, ಅವರು ಅಗ್ರೆಸಿವ್, ಸ್ವಲ್ಪ ಕಿರ್ಚಾಡೋದು. ಮತ್ತೆ ಅವ್ರು ಇನ್ನೊಂದೇನು ಅಂತಂದ್ರೆ, ಅಲ್ಲಿ ಆ ಮನೇಲಿ ಸ್ವಾರ್ಥ ಅನ್ನೋದು ಬೇಕಾಗುತ್ತೆ, ಸೆಲ್ಫಿಶ್ನೆಸ್. ಯಾಕಂದ್ರೆ ನಾವು ಗೆಲ್ಲಬೇಕು, ಎಲ್ಲರೂ ಒಬ್ಬರೇ ಕಪ್ ಗೆಲ್ತಾರೆ ಅಂದಮೇಲೆ ಸೊ ಸೆಲ್ಫಿಶ್ ಆಗಲೇಬೇಕಾಗುತ್ತೆ. ಅದೇ ವಿಚಾರಕ್ಕೆ ಅಶ್ವಿನಿ ಸ್ವಾರ್ಥತೆ ಅಂತ ಅಲ್ಲಿ ತಗೊಂಡಾಗ ಸೊ ಎಲ್ಲರೂ ಅವರಿಂದ ದೂರ ಆಗ್ತಾರೆ. ಅಶ್ವಿನಿ ಒಂದು ಚೂರು ಸೆಲ್ಫಿಶ್ ಆದಾಗ, ನಾನು ಮುಂದೆ ಹೋಗಬೇಕು ಅಂತ ಆಡಿದಾಗ ಎಲ್ಲರೂ ಅವರಿಂದ ದೂರ ಆಗೋದು ಕಾಮನ್ ಅಲ್ವಾ ಅಲ್ಲಿ. ಬಟ್ ನಮ್ಮ ಪ್ರಕಾರ ನೋಡಿದ್ರೆ ಅಂದ್ರೆ ಅಶ್ವಿನಿ ಏನು ಅಷ್ಟು ಸೆಲ್ಫಿಶ್ ಇದ್ದಾರೆ ಅಂತ ಅನ್ಸಲ್ಲ. ಈಗ ಟಾಸ್ಕ್ ವಿಚಾರ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ, ಅದು ಸೆಲ್ಫಿಶ್, ಓಕೆ. ಬೇರೆ ವಿಚಾರ ಅಂತ ಬಂದಾಗ ಏನೇ ಕಷ್ಟ ಆದ್ರೂ ಕೂಡ, ಯಾರಿಗೆ ಕಷ್ಟ, ಅವ್ರ ಶತ್ರುನೇ ಆಗಿರ್ಲಿ, ಯಾರಿಗೆ ಕಷ್ಟ ಆದ್ರೂ ಕೂಡ ಅವರು ಬೇಗ ಸ್ಪಂದಿಸ್ತಾರೆ ಎಲ್ರಿಗೂ ಕೂಡ. ಎಸ್, ಒಬ್ಬ ಹುಡುಗಿ ಆಗ್ಲಿ, ಹುಡುಗಿಯಲ್ಲಿ ಇರುವಂತಹ ಗುಣಗಳೇ ಅವು, ಒಂದು ಹೆಣ್ಮಗುವಲ್ಲಿ ಇರುವಂತಹ ಗುಣಗಳೇ ಅವು. ಯಾವಾಗ್ಲೂ ಸ್ಪಂದಿಸೋದು, ಯಾರಿಗೆ ನೋವಿದ್ರು ಅವ್ರು, ಅಶ್ವಿನಿಯವರಲ್ಲಿ ಆ ಗುಣ ಇದೆ, ತಾಯಿ ಗುಣ ಅಂತಾರಲ್ಲ, ಆ ಗುಣ ನಿಜವಾಗ್ಲೂ ಇದೆ ಅವ್ರ ಹತ್ರ. ಬಟ್ ಅದು ಯಾಕೆ ಆ ರೀತಿ ಜನ ಅಲ್ಲಿರುವಂಥ, ಅಂದರೆ ಅದು ಸ್ಟಾರ್ಟಿಂಗಿಂದ ನೆಗೆಟಿವಿಟಿ ಏನು ಕ್ರಿಯೇಟ್ ಆಗಿದೆಯಲ್ಲ, ಇನ್ನೂ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆ ಮನೆ ಮಂದಿ ರೆಡಿ ಇಲ್ಲ. ಕಂಪೇರ್ ಮಾಡಿದ್ರೆ ಇವಾಗ ಅಶ್ವಿನಿ ಅವ್ರು ತುಂಬಾ ಚೇಂಜ್ ಆಗಿದ್ದಾರೆ, ತುಂಬಾ ಸೈಲೆಂಟ್ ಆಗಿದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವ್ರು ಚೇಂಜ್ ಆಗಿಲ್ಲ, ಅಲ್ಲಿ ಮನೆ ಮಂದಿ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ, ಅಶ್ವಿನಿ ಅವ್ರು ಇನ್ನೂ ಹಾಗೆ ಇದ್ದಾರೆ ಅಂತ ಅವ್ರು ಅನ್ಕೊಂಡು. ಬಟ್ ಗಿಲ್ಲಿ ಏನ್ ಬೇಕು ಅದನ್ನೆಲ್ಲ ಮಾತಾಡ್ತಾ ಇರ್ತಾರೆ ಅಶ್ವಿನಿ ಅವ್ರ ವಿರುದ್ಧ, ಅದೆಷ್ಟು ಸರಿ. ಗಿಲ್ಲಿ ಯಾವಾಗಲೂ ಹೇಗೆ ಅಂತಂದ್ರೆ, ಅಶ್ವಿನಿ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಗಿಲ್ಲಿ ಒಂದು ತುಂಟಾಟ, ಅದು ಅವ್ರ ಅನ್ನೋದು, ಇವ್ರು ಅನ್ನಿಸ್ಕೊಳ್ಳೋದು, ವಾಪಸ್ ಇವ್ರು ಅನ್ನೋದು. ಕೆಲವೊಂದು ಸಲ ತುಂಟಾಟ ಅಂತ ಅನ್ಸಲ್ಲ, ಕೆಲವೊಂದು ಸಲ ಅದು ತುಂಬಾ ಅತಿ ಆಯ್ತು ಅಂತ ಅನ್ಸುತ್ತೆ. ನಿಜವಾಗ್ಲೂ ತುಂಬಾ ಅತಿಯಾಗಿ ಎಷ್ಟೋ ಜನರು ಅವ್ರ ಮೇಲೆ ಬ್ಲೇಮ್ ಕೂಡ ಮಾಡಿದ್ದಾರೆ. ಕಿಚ್ಚ ಒಂದ್ಸಲ ಕ್ಲಾಸ್ ಕೂಡ ತಗೊಂಡಿದ್ದಾರೆ. ಬಟ್ ಗಿಲ್ಲಿ ಇರೋದೇ ಹಾಗೆ ಅಂತ ಅಂದ್ಮೇಲೆ ಇಲ್ಲಿ ಅವ್ರು ಏನು ಚೇಂಜಸ್ ಮಾಡ್ಕೊಂಡೇ ಇಲ್ಲ. ಗಿಲ್ಲಿ ಮೊದ್ಲು ಹೆಂಗಿದ್ರು ಇವಾಗ್ಲೂ ಹಂಗೆ ಇದ್ದಾರೆ. ಸೊ ಅಲ್ಲಿ ಮನೆ ಮಂದಿನೇ ಅಡ್ಜಸ್ಟ್ ಆಗ್ಬೇಕು, ಇನ್ನೇನ್ ಮಾಡಕ್ಕಾಗಲ್ಲ. ನಿಮ್ ಪ್ರಕಾರ ಈ ವಾರ ಯಾರು ಆಚೆ ಹೋಗಬಹುದು? ನನ್ನ ಪ್ರಕಾರ ಈ ವಾರ ರಾಶಿಕಾ ಆಚೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಹೇಳಕ್ಕಾಗಲ್ಲ, ಯಾಕಂದ್ರೆ ಧ್ರುವಂತ್ ಕೂಡ ಹೋಗ್ಬೋದು.
ಮತ್ತೆ ಏನಾಗುತ್ತೋ ಗೊತ್ತಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಅಂತಂದ್ರೆ ರಾಶಿಕಾ ಹೊರಗೆ ಹೋಗ್ಬೋದು ಅಂತ ಹೇಳಲಾಗ್ತಿದೆ. ಬಟ್ ಸ್ಟ್ರಾಂಗ್ ಕಂಟೆಸ್ಟೆಂಟು ಹೋಗ್ತಾರೋ ಇಲ್ವೋ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕು. ಅಂದ್ರೆ ರಾಶಿಕಾ ಅವರು ಆಚೆ ಹೋದ್ರೆ ಅದಕ್ಕೆ ಕಾರಣ ಏನಿರ್ಬೋದು? ಅಂದ್ರೆ ಟಾಸ್ಕ್ ಏನಾದ್ರು ಕಾರಣ ಆಯ್ತಾ, ಇಲ್ಲ ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂದ್ರೆ ಅವ್ರು ದೊಡ್ಡೋರಂತನೂ ಕೂಡ ರೆಸ್ಪೆಕ್ಟ್ ಕೊಡದೆಲ್ಲ ಏನೇನೋ ಮಾತಾಡಿದ್ರು, ಅದು ಅವರಿಗೆ ಏನಾದ್ರು ಮೈನಸ್ ಆಯ್ತಾ? ಇರ್ಬಹುದೇನೋ. ತುಂಬಾ ವೈಯಕ್ತಿಕವಾಗಿ ಸ್ವಲ್ಪ ಮಾತಾಡಿದ್ದುಂಟು ರಾಶಿಕಾ ಎಲ್ಲರಿಗೂ. ಸೊ ಆ ವಿಚಾರಕ್ಕಾಗಿ ಟಾಸ್ಕ್ ಅಂತ ಬಂದಾಗ ಮೊದಲಿಂದಾನು ಸ್ಟ್ರಾಂಗ್ ಆಗಿ ಫಿಸಿಕಲಿ ಮೆಂಟಲಿ ಶಿ ವಾಸ್ ವೆರಿ ಸ್ಟ್ರಾಂಗ್ ರಾಶಿಕಾನ ನಾವು ನೋಡೋದಾದ್ರೆ. ಬಟ್ ಯಾಕೆ ಇತ್ತೀಚೆಗೆ ಅವ್ರು ಹೆಂಗಾಗ್ಬಿಟ್ರು ಅಂತಂದ್ರೆ ತುಂಬಾ ಅಗ್ರೆಸಿವ್ ಆಗ್ಬಿಟ್ರು. ಮತ್ತೆ ಸೂರಜ್ ಬಂದ ಮೇಲೆ ಇನ್ನ ಅವ್ರ ಮೈಂಡ್ ತುಂಬಾ ಡೈವರ್ಟ್ ಕೂಡ ಆಯ್ತು. ಅಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಆದ್ರು. ಒನ್ ಡೇ ವೀಕಲ್ಲಿ ಅದು ಹೆಂಗೆ ಇಷ್ಟು ಬಾಂಡಿಂಗ್ ಕ್ರಿಯೇಟ್ ಆಯ್ತು, ಆ ಥರ ಈ ಥರ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಏನೇನೋ ಮಾತುಗಳು ಸ್ಟಾರ್ಟ್ ಆದವು ಹೊರಗಡೆ. ಅದು ಇವಾಗ ಸೂರಜ್ ಹೋದ್ಮೇಲೆ ಅವರೆಲ್ಲೋ ವೀಕ್ ಆದ್ರು ಅಂತ ಸ್ವಲ್ಪ ಜನಕ್ಕೆ ಅನ್ಸಿತ್ತು. ಸೊ ಅದೇ ವಿಚಾರಕ್ಕೆ ಅವರು ಹೊರಗಡೆ ಬರ್ಬೋದೇನೋ ಅಂತ ಅನ್ಸುತ್ತೆ ನನಗೆ. ಓಕೆ, ಈ ವಾರ ಕಿಚ್ಚ ಸರ್ ಅಂದ್ರೆ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೋಬಹುದು? ಈ ವಾರ ರಕ್ಷಿತಂಗೆ ಕ್ಲಾಸ್ ತಗೋಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಅವರು ನೀವು ಹೇಳ್ದಂಗೆ ಒಂದೊಂದ್ಸಲ ಅದು ರಾಶಿಕಾ ಹೇಳಿದ್ರ ಬ್ಲೇಮ್ ಮಾಡಿದ್ರಲ್ವಾ, ಅದೇ ರೀತಿ ಅದು ಮನೆ ಮಂದಿಗೆಲ್ಲ ಅನ್ಸಿದೆ ಕೂಡ. ರಕ್ಷಿತಾ ಈ ತರ ಆಡೋದು ನಮಗೆ ಇಷ್ಟ ಆಗಲ್ಲ, ಆ ರೀತಿ ಮಾಡಬಾರ್ದು ಅವರು ಅಂದ್ಬಿಟ್ಟು. ಚಿಕ್ಕವ್ರಿದ್ದೀವಿ ಅಂತ ಅದನ್ನೇ ಅಡ್ವಾಂಟೇಜ್ ತಗೊಂಡು ಅವ್ರು ಅದೇ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಕಿಚ್ಚ ಅವ್ರಿಗೆ ಕ್ಲಾಸ್ ತಗೋಬಹುದು ಅಂತ ಅನ್ಸುತ್ತೆ. ಅಂದ್ರೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗ್ ಸಿಗ್ಬೋದು? ಅಂದ್ರೆ ಒಂದು ವಾರದಿಂದ ನೋಡ್ಕೊಂಡು ಬಂದಿದೀವಿ, ಯಾರಿಗ್ ಸಿಗ್ಬೋದು? ಧನುಷ್ ಅವ್ರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಟಾಸ್ಕ್ ಎಲ್ಲ ವಿಚಾರದಲ್ಲೂ ಕ್ಯಾಪ್ಟನ್ ಆಗಿ ಕೂಡ ಕ್ಯಾಪ್ಟನ್ ಆಗಿದ್ರು ಟಾಸ್ಕ್ ಅಲ್ಲಿ ವಿನ್, ಅಷ್ಟು ಸ್ಟ್ರಗಲ್ ಮಾಡಿ ಟಾಸ್ಕ್ ವಿನ್ ಆದ್ರು. ಮತ್ತೆ ಫಿನಾಲಿಗೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವರೇ ಉತ್ತಮ ಅನಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಅಶ್ವಿನಿ ಅವ್ರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಟಾಸ್ಕ್ ವಿಚಾರ ಅಂತ ಬಂದಾಗ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂದ್ರೆ ಅವ್ರಿಗೆ ಸಿಗೋದ್ರಲ್ಲಿ ನಿಮಗೆ ಏನ್ ಅನ್ಸುತ್ತೆ? ಅಶ್ವಿನಿ ಅವ್ರಿಗೆ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ, ಎರಡು ಮೆಜಾರಿಟಿ ಸೇಮ್ ಇದೆ. ಯಾಕಂದ್ರೆ ಅಶ್ವಿನಿ ಅವ್ರು ಕೂಡ ಧನುಷ್ ಅವ್ರ ತರಾನೇ ಕ್ಯಾಪ್ಟನ್ ಆಗಿದ್ದಾರೆ. ಧನುಷ್ ಅನ್ನೋದು ಬಿಟ್ರೆ ಅಶ್ವಿನಿ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಇತ್ತೀಚೆಗಿಂದ ನಾವು ಕನ್ಸಿಡರ್ ಮಾಡೋದಾದ್ರೆ. ಯುನೀಕ್ ಆಗಿರೋ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೊಡ್ಬೋದು, ಇಲ್ಲಾಂದ್ರೆ ಇಬ್ಬರಿಗೂ ಸೇರಿ ಕೊಡ್ಬೋದು ಅಂತ ಅನ್ಸುತ್ತೆ. ಓಕೆ, ಈಗ ಕೊನೆಯ ಪ್ರಶ್ನೆ ಏನು ಅಂತ ಅಂದ್ರೆ, ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಆಯ್ತಾ ಅಂತ ಹೇಳಿ. ಏನು ಅಂತ ಅಂದ್ರೆ, ಒಂದು ಕಡೆ ಗಿಲ್ಲಿಯವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದೆ, ಅವರೇ ಗೆಲ್ಲಬೇಕು ಅನ್ನೋದು ಎಲ್ಲ ಫ್ಯಾನ್ಸ್ ಕೋರಿಕೆ ಆಗಿದೆ. ಮತ್ತೊಂದ್ ಕಡೆ ಹುಡುಗಿರ್ ವಿಷಯ ಅಂತ ಬಂದಾಗ, ಹುಡುಗಿರ್ ಜೊತೆ ಅಂತ ಬಂದಾಗ ಅಶ್ವಿನಿ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನ ಈ ವೀಕ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಗೇಮ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು, ಎಲ್ರು ಮನೆಗೆದಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಯ್ತು. ಅದರಲ್ಲೂ ರಘು ಅವ್ರು ಕೂಡ ಹೇಳಿದ್ರು, ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಹೇಳಿ. ಈಗ ಇವರಿಬ್ರು ವಿನ್ ಆಗ್ತಾರೆ ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇದೆ. ಅದ್ರ ಜೊತೆಗೆ ಇದೀಗ ಧನುಷ್ ಅವರು ಮೂರನೇವರು ಅಂತಂದ್ರೆ ಧನುಷ್ ಅವರು ಕ್ಯಾಪ್ಟನ್ಸಿ ಬೇರೆ ಚೆನ್ನಾಗಿ ಮಾಡಿದ್ರು, ಜೊತೆಗೆ ಫಿನಾಲೆ ಮೊದಲೇ ಬೇರೆ ತಲುಪಿದ್ದಾರೆ. ಧನುಷ್ ವಿನ್ ಆಗಬಹುದಾ? ಹೌದು, ಯಾಕಂದ್ರೆ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ ಕೂಡ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಧನುಷ್ ಯಾವಾಗಲೂ ಒಂದೇ ಸ್ಟ್ರಾಟಜಿ, ಅವರೆಲ್ಲೂ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿಲ್ಲ. ತಮ್ಮ ದಾರಿ ಏನು, ತಾವು ಹೋಗ್ತಿರೋ ರೂಟ್ ಏನು ಅಂತ ಕ್ಲಿಯರ್ ಆಗಿದ್ರು ಅವ್ರ ಮೈಂಡಲ್ಲಿ. ಅವ್ರು ಒಂದು ಫಿಕ್ಸ್ ಆಗಿ ಬಂದಿದ್ರು ಅನ್ಸುತ್ತೆ ಬಿಗ್ ಬಾಸ್ ಮನೆಗೆ. ಇದೇ ರೀತಿ ಇರಬೇಕು, ಹೀಗೆ ಇರಬೇಕು, ನನ್ನ ವ್ಯಕ್ತಿತ್ವ ಇದೆ, ನಾನು ಇದೇ ರೀತಿ ಇರಬೇಕು ಅಂದ್ಬಿಟ್ಟು. ಸೊ ಅದೇ ವೇಯಲ್ಲಿ ಆಡ್ಕೊಂಡು ಹೋಗಿನೇ ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಯಾರು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ನೀವು ಹೇಳ್ದಂಗೆ ಅಲ್ಲಿ ಅವ್ರಿಗೆ ಬೇರೆಯವರಿಂದ ಲಾಭ ಆಗಿದ್ದಂತೂ ನಿಜಾನೇ. ಅವ್ರು ಯಾಕಂದ್ರೆ ಅವ್ರು ಇಬ್ಬರು ಜಗಳ ಆಡ್ತಿದ್ರೆ ಅವ್ರು ಮೂರನೇವರಾಗಿ ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ. ಅದು ಅವ್ರಿಗೆ ಲಾಭನೂ ಕೂಡ ಆಗ್ತಾ ಇದೆ. ಸೊ ನೋಡೋಣ, ಅವರು ವಿನ್ ಆದ್ರೂ ಏನು ಆಶ್ಚರ್ಯ ಏನಿಲ್ಲ ಅಂತಾನೆ ಹೇಳ್ಬೋದು. ನಿಮ್ ಪ್ರಕಾರ ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಇವ್ರೆ ಅಶ್ವಿನಿ, ಗಿಲ್ಲಿ ಮತ್ತೆ ಧನುಷೇ ಬರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ನಿಮ್ ಪ್ರಕಾರ ಧನುಷೇ ಗೆಲ್ಬಹುದು ಅಂತ ಇದೆ? ಹೇಳಕ್ಕಾಗಲ್ಲ, ಗಿಲ್ಲಿಗೂ ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಮತ್ತೆ ಗಿಲ್ಲಿನೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಬಟ್ ಈ ವೀಕಲ್ಲಿ ಅವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ. ಆ ಒಂದು ವಿಚಾರಕ್ಕೆ ಎಲ್ಲಿ ಡೌನ್ ಆಗಿದಾರೋ ಏನಾಗುತ್ತೋ ಅಂತ ನೋಡ್ಬೇಕು. ಧನುಷ್ ಗೆದ್ರು ಅದೇ ಹೇಳ್ತಿದ್ದೀನಲ್ಲ, ಆಶ್ಚರ್ಯ ಏನಿಲ್ಲ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಒಂದು ಡಿಸರ್ವ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ ಪ್ರಕಾರ ಎಲ್ಲರೂ ಧನುಷ್ಗೆ ವೋಟ್ ಮಾಡಿ ಧನುಷ್ನ ಗೆಲ್ಸಿ ಅಂತ ಹೇಳ್ತಾ ಇದ್ದೀರಾ. ಕೊನೆದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ವೀಕ್ಷಕರಿಗೆ ಏನಿಲ್ಲ, ಯಾರು ಜೆನ್ಯೂನ್ ಆಗಿ ಆಡ್ತಾರೋ ಅವರಿಗೆ ವೋಟ್ ಮಾಡಿ ಗೆಲ್ಸಿ ಅಂತ ಹೇಳೋದಷ್ಟೇ. ಓಕೆ, ಥ್ಯಾಂಕ್ ಯು ಸವಿತಾ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತನಾಡಿರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.